ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 5/8/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ಈ ವೇಶ್ಯಾಲಯವನ್ನು ಶಿವಾಲಯವನ್ನಾಗಿ ಮಾಡುವುದಕ್ಕೋಸ್ಕರ. ವೇಶ್ಯರಿಗೂ ಕೂಡ ಈಶ್ವರಿಯ ಸಂದೇಶವನ್ನು ನೀಡಿ ಅವರ ಕಲ್ಯಾಣವನ್ನು ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ. ಇಂದಿನ ಪ್ರಶ್ನೆ ಆಗಿದೆ, ಎಂತಹ ಮಕ್ಕಳು ತಮಗೆ ತಾವೇ ಬಹಳ ದೊಡ್ಡ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ? ಉತ್ತರ, ಯಾರು ಯಾವುದಾದರೂ ಕಾರಣದಿಂದ ಮುರುಳಿಯನ್ನು ಓದುವುದನ್ನು ಮಿಸ್ ಮಾಡುತ್ತಾರೋ ಅವರು ತಮಗೆ ತಾವೇ ಬಹಳ ದೊಡ್ಡ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಕೆಲವು ಮಕ್ಕಳು ಪರಸ್ಪರ ಮುನಿಸಿಕೊಳ್ಳುವ ಕಾರಣ ಕ್ಲಾಸ್ಗೆ ಬರುವುದೇ ಇಲ್ಲ. ಯಾವುದಾದರೂ ಒಂದು ನೆಪವನ್ನು ಮಾಡಿ ಮನೆಯಲ್ಲೇ ಮಲಗಿಬಿಡುತ್ತಾರೆ. ಅವರು ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಪ್ರತಿದಿನ ಯಾವುದಾದರೂ ಒಂದು ಹೊಸ ಯುಕ್ತಿಯನ್ನು ತಿಳಿಸುತ್ತಾರೆ. ಮುರುಳಿಯಲ್ಲಿ ಪರಮಾತ್ಮ ತಂದೆ ತಿಳಿಸುವ ಯುಕ್ತಿಯನ್ನು ನೀವು ಕೇಳಿಸಿಕೊಳ್ಳದೇ ಇದ್ದರೆ ಅದನ್ನು ಜೀವನದಲ್ಲಿ ಕಾರ್ಯರೂಪದಲ್ಲಿ ತರಲು ಹೇಗೆ ಸಾಧ್ಯ ಆಗುತ್ತದೆ? ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ, ನಾವೀಗ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಬಲೆ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಕೆಲವರಿಗೆ ಇಡೀ ದಿನ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಅಂತಹ ಮಕ್ಕಳು ಎಂದೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ತಂದೆಯನ್ನು ನೆನಪು ಮಾಡದೇ ಇದ್ದರೆ ಅವರು ಹೇಗೆ ಖುಷಿಯಲ್ಲಿ ಇರಲು ಸಾಧ್ಯ? ನಮಗೆ ಭಗವಂತ ತಂದೆ ಓದಿಸುತ್ತಿದ್ದಾರೆ ಅನ್ನುವ ಮಾತನ್ನೇ ಮರೆತು ಬಿಡುತ್ತಾರೆ. ತಂದೆಯನ್ನು ಮರೆಯುವ ಕಾರಣ ಪುನಃ ಆ ಮಕ್ಕಳು ಯಾವುದೇ ಪ್ರಕಾರದ ಸೇವೆಯನ್ನು ಕೂಡ ಮಾಡಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ರಾತ್ರಿ ಕೂಡ ಪರಮಾತ್ಮ ತಂದೆ ಮುರುಳಿಯಲ್ಲಿ ತಿಳಿಸಿದ್ದರು, ಅಧಮರಿಗಿಂತ ಅಧಮರು ಅಂದರೆ ವೈಶ್ಯರಾಗಿದ್ದಾರೆ. ಇದರ ಅರ್ಥ ಆಗಿದೆ, ಪಾಪಾತ್ಮರಿಗಿಂತ ಅತಿ ಪಾಪಾತ್ಮರು ಅಂದರೆ ವೇಶ್ಯರಾಗಿದ್ದಾರೆ. ನೀವೀಗ ಅಂತಹ ವೇಶ್ಯರ ಸೇವೆಯನ್ನು ಮಾಡಬೇಕು. ವೇಶ್ಯರಿಗೋಸ್ಕರ ಎಲ್ಲಾ ಕಡೆ ನೀವು ಈ ಸಂದೇಶವನ್ನು ನೀಡಬೇಕು ಅಥವಾ ಈ ಮಾತಿನ ಪ್ರಚಾರವನ್ನು ಮಾಡಬೇಕು. ನೀವು ಈ ಜ್ಞಾನವನ್ನು ಧಾರಣೆ ಮಾಡಿಕೊಂಡರೆ ನೀವು ಸ್ವರ್ಗಕ್ಕೆ ಮಹಾರಾಣಿ ಆಗಬಹುದು ಅಥವಾ ವಿಶ್ವದ ಮಹಾರಾಣಿ ಆಗಬಹುದು. ಶ್ರೀಮಂತರು ಸ್ವರ್ಗಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ. ಯಾರಿಗೆ ವೇಶ್ಯರ ಬಗ್ಗೆ ಗೊತ್ತಿದೆಯೋ, ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿತಿದ್ದಾರೋ, ಚೆನ್ನಾಗಿ ಬರೆಯುವುದನ್ನು ಕಲಿತಿದ್ದಾರೋ ಅಂದರೆ ವಿದ್ಯಾವಂತರಾಗಿದ್ದಾರೋ, ಅವರು ವೇಶ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ. ನೀವು ವೇಶ್ಯರಿಗೆ ಜ್ಞಾನವನ್ನು ಕೊಡಬೇಕು. ನೀವು ವೇಶ್ಯರಿಗೆ ಜ್ಞಾನವನ್ನು ಕೊಟ್ಟರೆ ಪಾಪ ವೇಶ್ಯರು ಬಹಳಷ್ಟು ಖುಷಿ ಪಡುತ್ತಾರೆ. ಏಕೆಂದರೆ ಅವರು ಅಬಲೆಯರಾಗಿದ್ದಾರೆ. ಅವರಿಗೂ ಕೂಡ ನೀವು ಈ ಜ್ಞಾನವನ್ನು ತಿಳಿಸಬಹುದು. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಪ್ರಕಾರದ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ. ನೀವು ವೇಶ್ಯರಿಗೆ ತಿಳಿಸಬೇಕು, ನೀವೇ ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಿ. ಈಗ ನೀವೇ ಕನಿಷ್ಠರಾಗಿದ್ದೀರಾ. ನಿಮ್ಮ ಹೆಸರಿನ ಕಾರಣ ಭಾರತ ವೇಶ್ಯಾಲಯ ಆಗಿದೆ. ವೈಶ್ಯರು ಅನ್ನುವ ಹೆಸರಿನ ಕಾರಣ ಭಾರತಕ್ಕೆ ವೈಶ್ಯಾಲಯ ಎಂದು ಕರೆಯಲಾಗುತ್ತದೆ. ಪುನಃ ನೀವು ಶಿವಾಲಯಕ್ಕೆ ಹೋಗಬಹುದು. ನೀವೀಗ ಪುರುಷಾರ್ಥವನ್ನು ಮಾಡುವುದರಿಂದ ಶಿವಾಲಯಕ್ಕೆ ಹೋಗಬಹುದು. ನೀವೀಗ ಹಣಕ್ಕೋಸ್ಕರ ಎಷ್ಟೊಂದು ಕೊಳಕು ಕೆಲಸವನ್ನು ಮಾಡುತ್ತಿದ್ದೀರಾ. ಈಗ ಅಂತಹ ಕೊಳಕು ಕೆಲಸವನ್ನು ಮಾಡುವುದನ್ನು ಬಿಟ್ಟು ಬಿಡಿ. ಈ ರೀತಿ ನೀವು ಜ್ಞಾನವನ್ನು ತಿಳಿಸಿದರೆ ವೇಶ್ಯರಿಗೆ ಬಹಳಷ್ಟು ಖುಷಿಯಾಗುತ್ತದೆ. ನೀವು ಈ ರೀತಿ ಜ್ಞಾನವನ್ನು ತಿಳಿಸಿದರೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯ ಇಲ್ಲ. ಇದಂತೂ ಬಹಳ ಒಳ್ಳೆಯ ಮಾತಾಗಿದೆ ತಾನೆ. ಬಡವರಿಗೆ ಭಗವಂತ ತಂದೆ ಇದ್ದಾರೆ. ಭಗವಂತ ತಂದೆ ಇರುವುದೇ ಬಡವರಿಗೋಸ್ಕರ. ಹಣಕ್ಕೋಸ್ಕರ ವೇಶ್ಯರು ಎಷ್ಟೊಂದು ಕೆಟ್ಟ ಕೆಲಸವನ್ನು ಮಾಡುತ್ತಾರೆ. ವೇಶ್ಯರ ವ್ಯವಹಾರವೇ ನಡೆಯುತ್ತಿರುತ್ತದೆ, ಅಂದರೆ ವೇಶ್ಯಾವಾಟಿಕೆಯ ವ್ಯವಹಾರ ನಡೆಯುತ್ತಿರುತ್ತದೆ. ಸೇವೆಯನ್ನು ಹೇಗೆ ವೃದ್ಧಿ ಮಾಡುವುದು ಎಂದು ಈಗ ಮಕ್ಕಳಾದ ನೀವು ಯುಕ್ತಿಯನ್ನು ರಚನೆ ಮಾಡುತ್ತೀರಾ. ಕೆಲವು ಮಕ್ಕಳು ಯಾವುದೋ ಒಂದು ಮಾತಿನ ಕಾರಣ ಮುನಿಸಿಕೊಂಡು ಬಿಡುತ್ತಾರೆ. ಮುನಿಸಿಕೊಂಡು ಶಿಕ್ಷಣವನ್ನು ಕಲಿಯುವುದನ್ನೇ ಬಿಡುತ್ತಾರೆ. ನಾನು ಶಿಕ್ಷಣವನ್ನು ಕಲಿಯದೇ ಇದ್ದರೆ ನನಗೆ ನಾನೇ ನಷ್ಟವನ್ನು ಮಾಡಿಕೊಂಡಂತೆ
ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಮುನಿಸಿಕೊಂಡು ಮನೆಯಲ್ಲೇ ಕುಳಿತುಕೊಳ್ಳುತ್ತಾರೆ. ಇಂಥವರು ನನಗೆ ಈ ರೀತಿ ಹೇಳಿದರು, ಇಂಥವರು ನನಗೆ ಈ ರೀತಿ ಹೇಳಿದರು, ಆದ್ದರಿಂದ ನಾನು ಕ್ಲಾಸಿಗೆ ಬರುವುದಿಲ್ಲ ಎಂದು ಹೇಳುತ್ತಾರೆ. ವಾರದಲ್ಲಿ ಒಮ್ಮೆ ಕಷ್ಟಪಟ್ಟು ಕ್ಲಾಸಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಮುರುಳಿಯಲ್ಲಿ ಕೆಲವೊಮ್ಮೆ ಒಂದು ರೀತಿಯ ಸಲಹೆಯನ್ನು ಕೊಟ್ಟರೆ, ಇನ್ನು ಕೆಲವೊಮ್ಮೆ ಇನ್ನೊಂದು ಮಾತಿಗೋಸ್ಕರ ಸಲಹೆಯನ್ನು ಕೊಡುತ್ತಿರುತ್ತಾರೆ. ಅಂದ ಮೇಲೆ ಮುರುಳಿಯನ್ನು ಕೇಳಬೇಕು ತಾನೆ. ಯಾವಾಗ ನೀವು ಕ್ಲಾಸಿಗೆ ಬರುತ್ತೀರೋ ಆಗ ಮುರುಳಿಯನ್ನು ಕೇಳಲು ಸಾಧ್ಯ. ಆದರೆ ಬಹಳಷ್ಟು ಮಕ್ಕಳು ಯಾವುದೋ ಕಾರಣ ಅಥವಾ ಅಕಾರಣದಿಂದ ನೆಪವನ್ನು ಮಾಡಿಕೊಂಡು ಮಲಗಿ ಬಿಡುತ್ತಾರೆ. ಒಳ್ಳೆಯದು, ಈ ದಿನ ನಾನು ಕ್ಲಾಸಿಗೆ ಹೋಗುವುದಿಲ್ಲ ಎಂದು ಹೇಳುತ್ತಾರೆ. ಅರೆ, ಪರಮಾತ್ಮ ತಂದೆ ನಿಮಗೋಸ್ಕರ ಇಂತಹ ಬಹಳ ಒಳ್ಳೆಯ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಸೇವೆಯನ್ನು ಮಾಡಿದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಬನಾರಸ್ನ ಹಿಂದೂ ವಿಶ್ವವಿದ್ಯಾಲಯ ಮುಂತಾದ ಸ್ಥಾನದಲ್ಲಿ ಬಹಳಷ್ಟು ಶಾಸ್ತ್ರದ ಶಿಕ್ಷಣವನ್ನು ಕಲಿಯುತ್ತಾರೆ. ಶಾಸ್ತ್ರವನ್ನು ಓದುವಾಗ ಅವರಿಗೆ ಬೇರೆ ಯಾವ ಉದ್ಯೋಗ ವ್ಯವಹಾರವೂ ಇರುವುದಿಲ್ಲ. ಕೇವಲ ಶಾಸ್ತ್ರವನ್ನು ಕಂಠಪಾಠ ಮಾಡಿಕೊಂಡು ಸತ್ಸಂಗವನ್ನು ನಡೆಸಲು ಪ್ರಾರಂಭ ಮಾಡುತ್ತಾರೆ. ಆದರೆ ಆ ಸತ್ಸಂಗದಲ್ಲಿ ಯಾವುದೇ ಪ್ರಕಾರದ ಗುರಿ ಉದ್ದೇಶ ಇರುವುದಿಲ್ಲ. ಈ ಶಿಕ್ಷಣದ ಮೂಲಕ ಎಲ್ಲರ ನೌಕೆ ಪಾರಾಗುತ್ತದೆ. ಅಂದ ಮೇಲೆ ಮಕ್ಕಳಾದ ನೀವು ಈಗ ಇಂತಹ ಪಾಪಾತ್ಮರ ಸೇವೆಯನ್ನು ಮಾಡಬೇಕು. ಇಲ್ಲಿ ಜ್ಞಾನವನ್ನು ಕೇಳುವುದಕ್ಕೋಸ್ಕರ ಪಾಪಾತ್ಮರು, ವೈಶ್ಯರು ಎಲ್ಲರೂ ಬರುತ್ತಿದ್ದಾರೆ ಅನ್ನುವುದನ್ನು ಶ್ರೀಮಂತರು ನೋಡಿದಾಗ ಇಲ್ಲಿಗೆ ಬಂದು ಜ್ಞಾನವನ್ನು ಕೇಳಲು ಶ್ರೀಮಂತರಿಗೆ ಮನಸ್ಸೇ ಆಗುವುದಿಲ್ಲ. ಏಕೆಂದರೆ ಶ್ರೀಮಂತರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ. ಆದ್ದರಿಂದ ವೈಶ್ಯರು ಇಲ್ಲಿಗೆ ಬರುತ್ತಾರೆ ಅಂದ ಮೇಲೆ ಇಲ್ಲಿಗೆ ಬಂದು ಜ್ಞಾನವನ್ನು ಕೇಳಲು ಅವರಿಗೆ ನಾಚಿಕೆ ಆಗುತ್ತದೆ. ಒಳ್ಳೆಯದು, ಶ್ರೀಮಂತರಿಗೋಸ್ಕರ ಸಪರೇಟ್ ಆಗಿ ಒಂದು ಕ್ಲಾಸ್ ಅನ್ನು ತೆರೆಯಿರಿ. ಲೌಕಿಕ ಶಿಕ್ಷಣ 1 ಪೈಸೆಯಷ್ಟು ಬೆಲೆ ಬಾಳುವಂತಹ ಶಿಕ್ಷಣ ಆಗಿದೆ. ಶರೀರ ನಿರ್ವಹಣೆಗೋಸ್ಕರ 1 ಪೈಸೆಯಷ್ಟು ಬೆಲೆ ಬಾಳುವಂತಹ ಲೌಕಿಕ ಶಿಕ್ಷಣವನ್ನು ಜಗತ್ತಿನ ಜನ ಕಲಿಯುತ್ತಾರೆ. ಈ ಜ್ಞಾನದ ಶಿಕ್ಷಣ 21 ಜನ್ಮಕ್ಕೋಸ್ಕರ ಆಗಿದೆ. ಈ ಜ್ಞಾನದ ಶಿಕ್ಷಣದ ಮೂಲಕ ಅನೇಕರ ಕಲ್ಯಾಣ ಆಗುತ್ತದೆ. ಹೆಚ್ಚಾಗಿ ಮಾತೆಯರು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಬಾ, ನಾವು ನಮ್ಮ ಮನೆಯಲ್ಲಿ ಗೀತಾ ಪಾಠಶಾಲೆಯನ್ನು ತೆರೆಯಬಹುದೇ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರಿಗೆ ಈಶ್ವರನ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರುತ್ತದೆಯೋ ಅವರು ಈ ರೀತಿ ಕೇಳುತ್ತಾರೆ. ಪುರುಷರು ಆ ಕಡೆ ಈ ಕಡೆ ಕ್ಲಬ್ ಮುಂತಾದ ಸ್ಥಾನಕ್ಕೆ ಹೋಗಿ ಸುತ್ತಾಡುತ್ತಿರುತ್ತಾರೆ. ಶ್ರೀಮಂತರಿಗೋಸ್ಕರ ಇದೇ ಸ್ವರ್ಗ ಆಗಿದೆ. ಈ ಕಲಿಯುಗದಲ್ಲಿ ಈಗ ಅನೇಕ ಪ್ರಕಾರದ ಫ್ಯಾಷನ್ ಹುಟ್ಟಿಕೊಂಡಿದೆ. ದೇವತೆಗಳು ಸ್ವಾಭಾವಿಕವಾಗಿ ಎಷ್ಟು ಸುಂದರರಾಗಿದ್ದಾರೆ ಅನ್ನುವುದನ್ನು ನೀವು ನೋಡಿ. ದೇವತೆಗಳಿಗೂ ಮನುಷ್ಯರಿಗೂ ಎಷ್ಟೊಂದು ಅಂತರ ಇದೆ. ಹಾಗೆ ನೋಡಿದರೆ ಇಲ್ಲಿ ನಿಮಗೆ ಸತ್ಯ ಜ್ಞಾನವನ್ನು ತಿಳಿಸಲಾಗುತ್ತದೆ. ಸತ್ಯ ಜ್ಞಾನವನ್ನು ಕೇಳುವುದಕ್ಕೋಸ್ಕರ ಬಹಳ ಕಡಿಮೆ ಜನ ಇಲ್ಲಿಗೆ ಬರುತ್ತಾರೆ. ಅದರಲ್ಲೂ ಕೂಡ ಬಡವರೇ ಜ್ಞಾನವನ್ನು ಕೇಳಲು ಇಲ್ಲಿಗೆ ಬರುತ್ತಾರೆ. ಶಾಸ್ತ್ರದ ಜ್ಞಾನವನ್ನು ಕೇಳಲು ಜನ ತಕ್ಷಣ ಆ ಕಡೆ ಹೋಗುತ್ತಾರೆ. ಶಾಸ್ತ್ರದ ಜ್ಞಾನವನ್ನು ಕೇಳಲು ಸತ್ಸಂಗಕ್ಕೆ ಹೋಗುವಾಗ ಶೃಂಗಾರವನ್ನೂ ಕೂಡ ಮಾಡಿಕೊಂಡು ಹೋಗುತ್ತಾರೆ. ಗುರುಗಳು ವ್ಯಕ್ತಿಗಳಿಗೆ ನಿಶ್ಚಿತಾರ್ಥವನ್ನೂ ಕೂಡ ಮಾಡಿಸುತ್ತಾರೆ. ಗುರುಗಳು ಸತ್ಸಂಗಕ್ಕೆ ಬರುವಂತಹ ವ್ಯಕ್ತಿಗಳ ನಿಶ್ಚಿತಾರ್ಥವನ್ನೂ ಕೂಡ ಮಾಡಿಸುತ್ತಾರೆ. ಇಲ್ಲಿ ಯಾರದ್ದಾದರೂ ನಿಶ್ಚಿತಾರ್ಥವನ್ನು ಪರಮಾತ್ಮ ತಂದೆ ಮಾಡಿಸಿದರೆ ಆ ಮಕ್ಕಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಅವರ ನಿಶ್ಚಿತಾರ್ಥವನ್ನು ಮಾಡಿಸುತ್ತಾರೆ. ಕಾಮ ಚಿತೆಯ ಮೇಲೆ ಏರುವುದರಿಂದ ಆ ಮಕ್ಕಳು ಸುರಕ್ಷಿತರಾಗಿ ಉಳಿದುಕೊಳ್ಳಬೇಕು. ಅಂದರೆ ಕಾಮ ವಿಕಾರಕ್ಕೆ ವಶ ಆಗಬಾರದು ಎಂದು ತಂದೆ ಮಕ್ಕಳ ರಕ್ಷಣೆಗೋಸ್ಕರ ಇಲ್ಲಿ ಕೆಲವು ಮಕ್ಕಳಿಗೆ ನಿಶ್ಚಿತಾರ್ಥವನ್ನು ಮಾಡಿಸುತ್ತಾರೆ. ಜ್ಞಾನದ ಚಿತೆಯ ಮೇಲೆ ಕುಳಿತು ಪದುಮಾಪದಂ ಭಾಗ್ಯಶಾಲಿಗಳಾಗಲಿ ಎಂದು ಇಲ್ಲಿ ತಂದೆ ನಿಶ್ಚಿತಾರ್ಥವನ್ನು ಮಾಡಿಸುತ್ತಾರೆ. ಮಕ್ಕಳು ತಮ್ಮ ಲೌಕಿಕ ತಂದೆ ತಾಯಿಗೆ ಹೇಳುತ್ತಾರೆ, ನಿಮ್ಮ ಕುಲದ ಈ ಉದ್ಯೋಗ ವ್ಯವಹಾರವನ್ನು ಬಿಟ್ಟು ಸ್ವರ್ಗಕ್ಕೆ ಬನ್ನಿ ಎಂದು. ಆಗ ತಂದೆ ತಾಯಿ ಹೇಳುತ್ತಾರೆ, ನಾವು ಏನನ್ನು ಮಾಡುವುದು? ನಾವು ಎಲ್ಲವನ್ನೂ ಬಿಟ್ಟು ನಿಮ್ಮ ಬಳಿ ಬಂದರೆ ಜಗತ್ತಿನ ಜನ ನಮ್ಮ ಮೇಲೆ ಮುನಿಸಿಕೊಳ್ಳುತ್ತಾರೆ, ನಮ್ಮ ಕುಲದ ಹೆಸರನ್ನು ಹಾಳು ಮಾಡುತ್ತಾರೆ ಎಂದು. ಲೌಕಿಕ ಜಗತ್ತಿನಲ್ಲಿ ಮದುವೆಯನ್ನು ಮಾಡದೇ ಇರುವುದು
ಕಾಯ್ದೆಗೆ ವಿರುದ್ಧವಾದ ಮಾತು ಎಂದು ತಂದೆ ತಾಯಿ ಹೇಳುತ್ತಾರೆ. ಕುಲದ ಮರ್ಯಾದೆ, ಲೋಕದ ಮರ್ಯಾದೆಯನ್ನು ತಂದೆ ತಾಯಿ ತ್ಯಾಗ ಮಾಡುವುದಿಲ್ಲ. ಭಕ್ತಿ ಮಾರ್ಗದಲ್ಲೂ ಕೂಡ ಗಾಯನವನ್ನು ಮಾಡುತ್ತಾರೆ. ನನ್ನವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು. ಮೀರಾಳ ಬಗ್ಗೆ ಕೂಡ ಈ ರೀತಿ ಗೀತೆ ಇದೆ. ಸ್ತ್ರೀಯರಲ್ಲಿ ನಂಬರ್ 1 ಭಕ್ತರು ಅಂದರೆ ಮೀರಾ ಆಗಿದ್ದಾರೆ. ಪುರುಷರಲ್ಲಿ ನಾರದ ನಂಬರ್ 1 ಭಕ್ತ ಆಗಿದ್ದಾರೆ ಎಂದು ಗಾಯನ ಇದೆ. ನಾರದನ ಕತೆ ಕೂಡ ಇದೆ. ಯಾರಾದರೂ ಹೊಸಬರು ನಾನು ಲಕ್ಷ್ಮಿಯನ್ನು ವರಿಸಬಹುದೇ ಎಂದು ನಿಮ್ಮನ್ನು ಕೇಳಿದರೆ ನೀವು ಅವರಿಗೆ ಹೇಳಬೇಕು, ಮೊದಲು ನೀವು ಲಕ್ಷ್ಮಿಯನ್ನು ವರಿಸಲು ಯೋಗ್ಯರಾಗಿದ್ದೀರಾ ಎಂದು ಸ್ವಯಂವನ್ನು ನೋಡಿಕೊಳ್ಳಿ. ನೀವು ಪವಿತ್ರರಾಗಿದ್ದೀರಾ? ಸರ್ವ ಗುಣಗಳಿಂದ ಸಂಪನ್ನರಾಗಿದ್ದೀರಾ? ಈ ಸಮಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ, ಪತಿತರಾಗಿದ್ದಾರೆ. ಈ ಜಗತ್ತು ವಿಕಾರಿ ಜಗತ್ತಾಗಿದೆ, ಪತಿತ ಜಗತ್ತಾಗಿದೆ. ಪರಮಾತ್ಮ ತಂದೆ ಬಂದಿರುವುದೇ ಈ ವಿಕಾರಿ ಜಗತ್ತಿನಿಂದ ನಮ್ಮನ್ನು ಮುಕ್ತ ಮಾಡಿ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ. ನೀವು ಪಾವನರಾಗಿ ಆಗ ನೀವು ಲಕ್ಷ್ಮಿಯನ್ನು ವರಿಸಲು ಯೋಗ್ಯರಾಗಲು ಸಾಧ್ಯ. ಅನೇಕ ಮಕ್ಕಳು ಇಲ್ಲಿ ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ. ತಂದೆಯ ಸಮ್ಮುಖಕ್ಕೆ ಬಂದು ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಪುನಃ ವಾಪಸ್ ಮನೆಗೆ ಹೋಗಿ ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೆ. ಇಂತಿಂತಹ ವ್ಯಕ್ತಿಗಳ ಸಮಾಚಾರ ತಂದೆಗೆ ಬಂದು ತಲುಪುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಂತಿಂತವರನ್ನು ಯಾರೆಲ್ಲ ಬ್ರಾಹ್ಮಣಿಯರು ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೋ ಆ ಪಾಪದ ಪ್ರಭಾವ ಆ ಬ್ರಾಹ್ಮಣಿಯರ ಮೇಲೂ ಕೂಡ ಆಗುತ್ತದೆ. ಯಾರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೋ ಅಂತವರನ್ನು ಯಾವ ಬ್ರಾಹ್ಮಣಿಯರು ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೋ ಅವರ ಮೇಲೂ ಕೂಡ ಆ ಪಾಪದ ಪ್ರಭಾವ ಆಗುತ್ತದೆ. ಇಂದ್ರ ಸಭೆಯ ಕತೆ ಕೂಡ ಇದೆ ತಾನೆ. ಅಂದ ಮೇಲೆ ಯಾರು ಪಾಪಾತ್ಮರನ್ನು ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೋ ಅವರಿಗೂ ಕೂಡ ಶಿಕ್ಷೆ ಸಿಗುತ್ತದೆ. ಪರಮಾತ್ಮ ತಂದೆ ಬ್ರಾಹ್ಮಣಿಯರಿಗೆ ಸದಾ ತಿಳಿಸುತ್ತಾರೆ, ಯಾರು ಜ್ಞಾನದಲ್ಲಿ ಕಚ್ಚಾ ಆಗಿದ್ದಾರೋ ಅಂತವರನ್ನು ಮಧುಬನಕ್ಕೆ ಕರೆದುಕೊಂಡು ಬರಬೇಡಿ. ಇಲ್ಲದಿದ್ದರೆ ನೀವು ನಿಮ್ಮ ಶ್ರೇಷ್ಠ ಸ್ಥಿತಿಯಿಂದ ಇನ್ನೂ ಕೆಳಗಡೆ ಬೀಳುತ್ತೀರಾ. ಏಕೆಂದರೆ ಕಾಯ್ದೆಗೆ ವಿರುದ್ಧವಾಗಿ ಪಾಪಾತ್ಮರನ್ನು ವಿಕಾರಿಗಳನ್ನು ಮಧುಬನಕ್ಕೆ ಕರೆದುಕೊಂಡು ಬಂದರೆ ನೀವು ಕೆಳಗಡೆ ಬೀಳುತ್ತೀರಾ. ವಾಸ್ತವದಲ್ಲಿ ಬ್ರಾಹ್ಮಣಿ ಆಗುವುದು ಬಹಳ ಸಹಜ ಆಗಿದೆ. 10 ದಿನ ಅಥವಾ 15 ದಿನದಲ್ಲಿ ನೀವು ಬ್ರಾಹ್ಮಣಿಯರಾಗಬಹುದು. ಪರಮಾತ್ಮ ತಂದೆ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬಹಳ ಸಹಜ ಯುಕ್ತಿಯನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಭಾರತದ ನಿವಾಸಿಗಳಾಗಿರುವ ನೀವೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ. ನೀವೇ ಸ್ವರ್ಗದ ನಿವಾಸಿಗಳಾಗಿದ್ದೀರಿ. ಈಗ ನೀವು ನರಕದ ನಿವಾಸಿಗಳಾಗಿದ್ದೀರಾ. ಅಂದ ಮೇಲೆ ನೀವೀಗ ಪುನಃ ಸ್ವರ್ಗದ ನಿವಾಸಿಗಳಾಗಬೇಕು. ಅಂದ ಮೇಲೆ ಈ ವಿಕಾರವನ್ನು ತ್ಯಾಗ ಮಾಡಿ ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯನ್ನು ನೆನಪು ಮಾಡುವುದು ಎಷ್ಟು ಸಹಜ ಮಾತಾಗಿದೆ. ಆದರೆ ಕೆಲವರು ಈ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾರು ಸ್ವಯಂ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ? ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದರೂ ಕೂಡ ಮೋಹ ಅವರನ್ನು ಸೆಳೆಯುತ್ತಿರುತ್ತದೆ. ವರ್ತಮಾನ ಸಮಯದಲ್ಲಿ ಜಾಸ್ತಿ ಜನ ವಾನಪ್ರಸ್ಥವನ್ನು ಸ್ವೀಕಾರ ಮಾಡುವುದಿಲ್ಲ. ಏಕೆಂದರೆ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ಆದ್ದರಿಂದ ವಾನಪ್ರಸ್ಥಿಗಳಾದರೂ ಕೂಡ ಇದೇ ಜಗತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಹಿಂದಿನ ಕಾಲದಲ್ಲಿ ವಾನಪ್ರಸ್ಥಿಗಳ ದೊಡ್ಡ ದೊಡ್ಡ ಆಶ್ರಮ ಇರುತ್ತಿತ್ತು. ವರ್ತಮಾನ ಸಮಯದಲ್ಲಿ ವಾನಪ್ರಸ್ಥಿಗಳ ಅಷ್ಟೊಂದು ಆಶ್ರಮ ಇಲ್ಲ. 80 ವರ್ಷ ವಯಸ್ಸಾಗಿದ್ದರೂ ಕೂಡ 90 ವರ್ಷ ವಯಸ್ಸಾಗಿದ್ದರೂ ಕೂಡ ಮನೆಯನ್ನು ಬಿಟ್ಟು ವಾನಪ್ರಸ್ಥಕ್ಕೆ ಹೋಗುವುದೇ ಇಲ್ಲ. ನಾನೀಗ ವಾಣಿಯಿಂದ ದೂರಾಗಿ ವಾಪಸ್ ಮನೆಗೆ ಹೋಗಬೇಕು ಅನ್ನುವುದನ್ನು ಜನ ತಿಳಿದುಕೊಂಡಿಲ್ಲ. ಈಗ ನೀವು ಈಶ್ವರ ತಂದೆಯನ್ನು ನೆನಪು ಮಾಡಬೇಕು. ಭಗವಂತ ತಂದೆ ಯಾರಾಗಿದ್ದಾರೆ ಅನ್ನುವುದು ಎಲ್ಲರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ಅಂದ ಮೇಲೆ ಅವರು ಯಾರನ್ನು ನೆನಪು ಮಾಡಲು ಸಾಧ್ಯ? ನಾವು ಪೂಜಾರಿಗಳಾಗಿದ್ದೇವೆ ಅನ್ನುವುದನ್ನು ಕೂಡ ಜನ ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆ ನಿಮ್ಮನ್ನು ಪೂಜಾರಿಯಿಂದ ಪೂಜ್ಯರನ್ನಾಗಿ ಮಾಡುತ್ತಿದ್ದಾರೆ. ಅದು 21 ಜನ್ಮಕ್ಕೋಸ್ಕರ ನಿಮ್ಮನ್ನು ಪರಮಾತ್ಮ ತಂದೆ ಪೂಜಾರಿಯಿಂದ
ಪೂಜ್ಯರನ್ನಾಗಿ ಮಾಡುತ್ತಿದ್ದಾರೆ. ಅಂದ ಮೇಲೆ ನೀವೀಗ ಪೂಜ್ಯರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು. ನೀವೀಗ ವಾಪಸ್ ಮನೆಗೆ ಹೋಗಬೇಕು, ನಾನೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಒಂದೇ ಚಿಂತೆ ನಿಮಗೆ ಇರಬೇಕು. ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಒಂದೇ ಮಾತಿನ ಗುಂಗಿನಲ್ಲಿ ನೀವಿರಬೇಕು. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಅಪವಿತ್ರ ಮಾತು ಇರುವುದಿಲ್ಲ. ಪರಮಾತ್ಮ ತಂದೆ ಬಂದು ಆ ಪವಿತ್ರ ಜಗತ್ತಿಗೋಸ್ಕರ ನಮ್ಮನ್ನು ತಯಾರು ಮಾಡುತ್ತಾರೆ. ಸೇವಾದಾರಿ ಮುದ್ದಿನ ಮಕ್ಕಳನ್ನು ಪರಮಾತ್ಮ ತಂದೆ ಕಣ್ಣಿನಲ್ಲಿ ಕೂರಿಸಿಕೊಂಡು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಪಾಪಾತ್ಮರ ಉದ್ಧಾರವನ್ನು ಮಾಡುವುದಕ್ಕೋಸ್ಕರ ಬಹುದೂರ್ತನ ಇರಬೇಕು. ಪಾಪಾತ್ಮರ ಉದ್ಧಾರವನ್ನು ಮಾಡುವಂತಹ ಸಾಹಸ ನಿಮ್ಮಲ್ಲಿ ಇರಬೇಕು. ವೇಶ್ಯರ ಉದ್ಧಾರವನ್ನು ಮಾಡುವುದಕ್ಕೋಸ್ಕರ ಲೌಕಿಕ ಜಗತ್ತಿನ ಗೌರ್ಮೆಂಟ್ನಲ್ಲಿ ಬಹಳ ದೊಡ್ಡ ದೊಡ್ಡ ಗುಂಪುಗಳೇ ಇರುತ್ತದೆ. ಚೆನ್ನಾಗಿ ಶಿಕ್ಷಣವನ್ನು ಕಲಿತಿರುವಂತಹ ವಿದ್ಯಾವಂತರು ಟಿಪ್ಟಾಪ್ ಆಗಿ ವೇಶ್ಯರ ಬಳಿ ಹೋಗುತ್ತಾರೆ. ಇಲ್ಲಂತೂ ಕೆಲವರು ಬಹಳಷ್ಟು ಬಡವರಾಗಿದ್ದಾರೆ ಮತ್ತು ಸಾಧಾರಣ ಆತ್ಮರಾಗಿದ್ದಾರೆ. ಪರಮಾತ್ಮ ತಂದೆ ಇಲ್ಲಿ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಸಾಧಾರಣ ಆತ್ಮರನ್ನು, ಬಡವರನ್ನು ಇಲ್ಲಿ ಪರಮಾತ್ಮ ತಂದೆ ಎಷ್ಟು ಉನ್ನತ ಸ್ಥಾನಕ್ಕೆ ಏರಿಸುತ್ತಿದ್ದಾರೆ. ಅಂದ ಮೇಲೆ ನಿಮ್ಮ ನಡತೆ ಬಹಳಷ್ಟು ರಾಯಲ್ ಆಗಿರಬೇಕು. ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಲೌಕಿಕ ಜಗತ್ತಿನಲ್ಲಿ ಯಾರಾದರೂ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ಅವರು ಎಷ್ಟೊಂದು ಟಿಪ್ಟಾಪ್ ಆಗಿ ಇರುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ಬಡವರು ಯಾವುದಾದರೂ ಒಂದು ಸಣ್ಣ ವಸ್ತುವನ್ನು ಪರಮಾತ್ಮ ತಂದೆಯ ಬಳಿ ಕಳಿಸುತ್ತಾರೆ. 1 ರೂಪಾಯಿ ಅಥವಾ 2 ರೂಪಾಯಿ ಮನಿ ಆರ್ಡರ್ ಅನ್ನು ತಂದೆಗೆ ಕಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಾ. ನೀವೇನು 1 ರೂಪಾಯಿ ಅಥವಾ 2 ರೂಪಾಯಿಯನ್ನು ತಂದೆಗೆ ಕಳಿಸಿದ್ದೀರೋ ಇದಕ್ಕೆ ರಿಟರ್ನ್ ಆಗಿ ನಿಮಗೆ ಬಹಳಷ್ಟು ಪ್ರಾಪ್ತಿ ಸಿಗುತ್ತದೆ. ಇಲ್ಲಿ ಯಾವುದೂ ಹೊಸ ಮಾತಲ್ಲ. ನೀವು ಸಾಕ್ಷಿಯಾಗಿ ನಾಟಕವನ್ನು ನೋಡುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ. ಇದು ಈಶ್ವರನ ಯಜ್ಞ ಆಗಿದೆ. ಈ ಈಶ್ವರನ ಯಜ್ಞದಲ್ಲಿ ನಿಮಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳಿ. ಆದರೆ ಇಲ್ಲಿ ನೀವು ಬಹಳಷ್ಟು ವಸ್ತುಗಳನ್ನು ತೆಗೆದುಕೊಂಡರೆ ಸತ್ಯಯುಗದಲ್ಲಿ ನಿಮಗೆ ಕಡಿಮೆ ಪ್ರಾಪ್ತಿ ಸಿಗುತ್ತದೆ. ಸ್ವರ್ಗದಲ್ಲಿ ಎಲ್ಲಾ ಪ್ರಾಪ್ತಿ ಸಿಗಲೇಬೇಕು ತಾನೆ. ಪರಮಾತ್ಮ ತಂದೆಗೆ ಸೇವೆಯನ್ನು ಮಾಡುವಂತಹ ಬಹಳಷ್ಟು ಉತ್ಸಾಹ ಇರುವಂತಹ ಮಕ್ಕಳು ಬೇಕು. ಸುದೇಶ್ ದೀದಿಯಂತಹ ಮಕ್ಕಳು ಬೇಕು. ಮೋಹಿನಿ ದೀದಿಯಂತಹ ಮಕ್ಕಳು ಬೇಕು. ಸುದೇಶ್ ದೀದಿ, ಮೋಹಿನಿ ದೀದಿಗೆ ಸೇವೆಯನ್ನು ಮಾಡುವಂತಹ ಉತ್ಸಾಹ ಬಹಳಷ್ಟು ಇದೆ. ಸೇವೆಯ ಮೂಲಕ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ನಂತರ ಎಲ್ಲರೂ ನಿಮಗೆ ಬಹಳಷ್ಟು ಗೌರವವನ್ನು ಕೊಡುತ್ತಾರೆ. ಪರಮಾತ್ಮ ತಂದೆ ಎಲ್ಲರಿಗೂ ಆದೇಶವನ್ನು ನೀಡುತ್ತಿರುತ್ತಾರೆ. ಪರಮಾತ್ಮ ತಂದೆ ಎಲ್ಲಾ ಮಾತಿನ ಆದೇಶವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮಗೆ ಇಲ್ಲಿ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ. ಪರೀಕ್ಷೆಯ ದಿನ ಸಮೀಪಕ್ಕೆ ಬಂದಾಗ ಏಕಾಂತದಲ್ಲಿ ಹೋಗಿ ಕುಳಿತು ಶಿಕ್ಷಣವನ್ನು ಕಲಿಯುತ್ತಾರೆ ತಾನೆ. ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಪ್ರೈವೇಟ್ ಆಗಿ ಟೀಚರ್ ಅನ್ನು ಇಟ್ಟುಕೊಳ್ಳುತ್ತಾರೆ. ನಮ್ಮ ಬಳಿ ಬಹಳಷ್ಟು ಜನ ಟೀಚರ್ ಇದ್ದಾರೆ. ಆದರೆ ಕೇವಲ ಶಿಕ್ಷಣವನ್ನು ಕಲಿಯುವಂತಹ ಆಸಕ್ತಿ ನಮಗೆ ಇರಬೇಕು. ಪರಮಾತ್ಮ ತಂದೆ ಬಹಳ ಸಹಜವಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಕೇವಲ ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಈ ಶರೀರ ಅಂತೂ ವಿನಾಶಿ ಶರೀರ ಆಗಿದೆ. ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಈ ಜ್ಞಾನ ಒಮ್ಮೆ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ. ಪುನಃ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಯಾರಿಗೂ ಈ ಜ್ಞಾನ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತದೆ. ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ನಿಶ್ಚಯ ಮಾಡಿಕೊಳ್ಳಿ. ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ತಂದೆಯ ನೆನಪಿನ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯನ್ನು ನೆನಪು ಮಾಡಿದರೆ ಸಾಕು. ಬಾಬಾ ಬಾಬಾ ಎಂದು ಆಂತರ್ಯದಲ್ಲಿ ನೀವು ಜಪವನ್ನು ಮಾಡುತ್ತಿದ್ದರೆ, ಅಂದರೆ ಬಾಬಾ ಬಾಬಾ ಎಂದು ಆಂತರ್ಯದಲ್ಲಿ ಬಾರಿ ಬಾರಿಗೂ ಹೇಳುತ್ತಿದ್ದರೆ ಬಹಳಷ್ಟು ನಿಮ್ಮ ಕಲ್ಯಾಣ ಆಗುತ್ತದೆ. ಆದರೆ ಮಕ್ಕಳು ಚಾರ್ಟ್ ಅನ್ನು ಬರೆಯುವುದೇ ಇಲ್ಲ. ಚಾರ್ಟ್ ಅನ್ನು ಬರೆಯುತ್ತಾ ಬರೆಯುತ್ತಾ ಪುನಃ ಸುಸ್ತಾಗಿ ಬಿಡುತ್ತಾರೆ. ಪರಮಾತ್ಮ ತಂದೆ
ಬಹಳ ಸಹಜ ರೂಪದಲ್ಲಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಆತ್ಮನಾದ ನಾನು ಸತೋ ಪ್ರಧಾನ ಆತ್ಮನಾಗಿದ್ದೆ, ಈಗ ಪುನಃ ನಾನು ತಮೋ ಪ್ರಧಾನ ಆತ್ಮನಾಗಿದ್ದೇನೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಸತೋ ಪ್ರಧಾನರಾಗುತ್ತೀರಾ. ಇದು ಎಷ್ಟೊಂದು ಸಹಜ ಮಾತಾಗಿದೆ. ತಂದೆಯನ್ನು ನೆನಪು ಮಾಡುವುದು ಸಹಜ ಮಾತಾಗಿದ್ದರೂ ಕೂಡ ಮಕ್ಕಳು ಪುನಃ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ. ಎಷ್ಟು ಸಮಯ ಯೋಗದಲ್ಲಿ ಕುಳಿತುಕೊಳ್ಳುತ್ತೀರೋ ಅಷ್ಟು ಸಮಯ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮನಾದ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನನಗೆ ಸ್ವರ್ಗದ ರಾಜ್ಯಭಾಗ್ಯ ಸಿಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಅರ್ಧ ಕಲ್ಪದ ಪಾಪ ಭಸ್ಮ ಆಗುತ್ತದೆ. ತಂದೆ ಎಷ್ಟು ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ. ಎಲ್ಲಾ ಮಕ್ಕಳು ಜ್ಞಾನದ ಮಾತನ್ನು ಕೇಳುತ್ತಿದ್ದಾರೆ. ಈ ಬ್ರಹ್ಮ ತಂದೆ ಸ್ವಯಂ ಆತ್ಮದ ಸ್ಥಿತಿಯಲ್ಲಿ ಸ್ಥಿತಾಗುವ ಅಭ್ಯಾಸವನ್ನು ಮಾಡುತ್ತಾರೆ. ಆದ್ದರಿಂದ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ನಾನು ಪರಮಾತ್ಮ ತಂದೆಗೆ ರಸ ಆಗಿದ್ದೇನೆ. ಪರಮಾತ್ಮ ತಂದೆ ನನಗೆ ಊಟವನ್ನು ಮಾಡಿಸುತ್ತಾರೆ. ಮಕ್ಕಳಾದ ನೀವು ಕೂಡ ಇದೇ ರೀತಿ ತಿಳಿದುಕೊಳ್ಳಿ. ಬಾಬಾ ನನಗೆ ಊಟವನ್ನು ಮಾಡಿಸುತ್ತಿದ್ದಾರೆ ಎಂದು ನೀವು ತಿಳಿದುಕೊಳ್ಳಿ. ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆಗ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ. ಆದರೆ ಮಕ್ಕಳು ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ. ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಉದ್ಯೋಗ ವ್ಯವಹಾರವನ್ನು ಮಾಡುವಾಗ ಗಿರಾಕಿಗಳು ಬರದೇ ಇದ್ದರೂ ಕೂಡ ನೀವು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ. ನಾನು ಆತ್ಮನಾಗಿದ್ದೇನೆ, ಆತ್ಮನಾದ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ. ಕಾಯಿಲೆ ಬಂದಾಗಲೂ ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು. ಬಂಧನದಲ್ಲಿ ಇದ್ದರೂ ಕೂಡ ನೀವು ಮನೆಯಲ್ಲೇ ಕುಳಿತು ತಂದೆಯನ್ನು ನೆನಪು ಮಾಡಿ. ಆಗ 10 ವರ್ಷ 20 ವರ್ಷದಿಂದ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವ ಆತ್ಮರಿಗಿಂತ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸೇವೆಯಲ್ಲಿ ಬಹಳಷ್ಟು ಉತ್ಸಾಹ ಇರಬೇಕು. ಸೇವೆಯನ್ನು ಮಾಡುವಂತಹ ಉತ್ಸಾಹ ಬಹಳಷ್ಟು ಇರಬೇಕು. ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಏಕಾಂತದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಶಿಕ್ಷಣವನ್ನು ಕಲಿಯುವಂತಹ ಆಸಕ್ತಿ ಇರಬೇಕು. ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಎಂದೂ ಮುನಿಸಿಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್, ನಿಮ್ಮ ನಡತೆಯನ್ನು ಬಹಳಷ್ಟು ರಾಯಲ್ ಆಗಿ ಇಟ್ಟುಕೊಳ್ಳಬೇಕು. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಈ ಹಳೆಯ ಜಗತ್ತು ಸಮಾಪ್ತಿ ಆಗಲೇಬೇಕು. ಆದ್ದರಿಂದ ಈ ಹಳೆಯ ಜಗತ್ತಿನ ಬಗ್ಗೆ ಮೋಹ ಇರಬಾರದು. ಈ ಹಳೆಯ ಜಗತ್ತು ಸಮಾಪ್ತಿ ಆಗಲೇಬೇಕು. ಆದ್ದರಿಂದ ಮೋಹದ ಎಳೆಯನ್ನು ನೀವೀಗ ಸಮಾಪ್ತಿ ಮಾಡಿಕೊಳ್ಳಬೇಕು. ವಾನಪ್ರಸ್ಥ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು. ಅಂದರೆ ವಾಣಿಯಿಂದ ದೂರ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು. ಪಾಪಾತ್ಮರ ಉದ್ಧಾರವನ್ನು ಮಾಡುವಂತಹ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ಶ್ರೇಷ್ಠ ವೃತ್ತಿಯ ಮೂಲಕ ವೃತ್ತಿಯ ಪರಿವರ್ತನೆಯನ್ನು ಮಾಡುವಂತಹ ಸದಾ ಸಿದ್ಧಿ ಸ್ವರೂಪರಾಗಿ, ಸಿದ್ಧಿ ಸ್ವರೂಪರಾಗುವುದಕ್ಕೋಸ್ಕರ ವೃತ್ತಿಯ ಮೂಲಕ ವೃತ್ತಿಯನ್ನು ಪರಿವರ್ತನೆ ಮಾಡುವ ಕಾರ್ಯವನ್ನು ಮಾಡಿ. ಸಂಕಲ್ಪದ ಮೂಲಕ ಸಂಕಲ್ಪವನ್ನು ಪರಿವರ್ತನೆ ಮಾಡುವ ಕಾರ್ಯವನ್ನು ಮಾಡಿ. ಅದಕ್ಕೋಸ್ಕರ ರಿಸರ್ಚ್ ಅನ್ನು ಮಾಡಿ. ಯಾವಾಗ ಇಂತಹ ಸೇವೆಯಲ್ಲಿ ಬ್ಯುಸಿಯಾಗಿ ಇರುತ್ತೀರೋ ಆಗ ಈ ಸೂಕ್ಷ್ಮ ಸೇವೆ ಸ್ವತಃ ಯಾವುದೇ ಪ್ರಕಾರದ ದುರ್ಬಲತೆ ಇದ್ದರೂ ಆ ದುರ್ಬಲತೆಯನ್ನು ಪಾರು ಮಾಡಿಸಿ ಬಿಡುತ್ತದೆ. ಈಗ ಅದಕ್ಕೋಸ್ಕರ ಪ್ಲಾನ್ ಅನ್ನು ಮಾಡಿ. ವಿದ್ಯಾರ್ಥಿಗಳ ಸಂಖ್ಯೆ ಆಗ ವೃದ್ಧಿ ಆಗುತ್ತದೆ. ಆಗ ಹಣ ಕೂಡ ವೃದ್ಧಿ ಆಗುತ್ತದೆ, ಮನೆ ಕೂಡ ಸಿಗುತ್ತದೆ. ಸಹಜವಾಗಿ ಎಲ್ಲಾ ಸಿದ್ಧಿಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತದೆ. ಈ ಎಲ್ಲಾ ವೃದ್ಧಿಯ ಆಧಾರದಿಂದ ನೀವು ಸಿದ್ಧಿ ಸ್ವರೂಪರಾಗುತ್ತೀರಾ. ಈ ಎಲ್ಲಾ ಮಾತಿನ ವೃದ್ಧಿ ನಿಮ್ಮನ್ನು ಸಿದ್ಧಿ ಸ್ವರೂಪರನ್ನಾಗಿ ಮಾಡುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಸಮಯವನ್ನು ಸಫಲ ಮಾಡಿಕೊಳ್ಳುತ್ತಾ ಇರಿ. ಆಗ ಸಮಯದಲ್ಲಿ ಮೋಸ ಹೋಗುವುದರಿಂದ ಸುರಕ್ಷಿತರಾಗಿ ಇರುತ್ತೀರಾ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸಹಜ ಯೋಗಿಗಳಾಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ. ಪರಮಾತ್ಮ ತಂದೆ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ ಅಂದರೆ ತಂದೆಗೆ
ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ ಪ್ರತಿದಿನ ಮಕ್ಕಳ ಪ್ರೀತಿಗೆ ರೆಸ್ಪಾಂಡ್ ಅನ್ನು ನೀಡುವುದಕ್ಕೋಸ್ಕರ ತಂದೆ ಎಷ್ಟು ದೊಡ್ಡ ಪತ್ರವನ್ನು ಬರೆಯುತ್ತಾರೆ, ನೆನಪು ಪ್ರೀತಿಯನ್ನು ತಿಳಿಸುತ್ತಾರೆ ಮತ್ತು ಸದಾ ಜೊತೆಗಾರರಾಗಿ ಜೊತೆಯನ್ನು ನಿಭಾಯಿಸುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಈ ಪ್ರೀತಿಗೋಸ್ಕರ ನಿಮ್ಮ ಎಲ್ಲಾ ದುರ್ಬಲತೆಯನ್ನು ಸಮರ್ಪಣೆ ಮಾಡಿಬಿಡಿ. ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸದಾ ಹೇಗೆ ಸಮಾವೇಶ ಆಗಿರಬೇಕು ಅಂದರೆ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆದಾಗ ಯಾವುದೇ ಹದ್ದಿನ ಪ್ರಭಾವ ನಿಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡಲು ಸಾಧ್ಯ ಆಗಬಾರದು. ಅಷ್ಟೊಂದು ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿರಬೇಕು. ಸದಾ ಬೇಹದ್ದಿನ ಪ್ರಾಪ್ತಿಯಲ್ಲಿ ಮಗ್ನರಾಗಿ ಇರಬೇಕು. ಆಗ ಆತ್ಮಿಕತೆಯ ಸುಗಂಧ ವಾತಾವರಣದಲ್ಲಿ ಹರಡುತ್ತಾ ಹೋಗುತ್ತದೆ. ನೀವು ಬೇಹದ್ದಿನ ಪ್ರಾಪ್ತಿಯಲ್ಲಿ ಮಗ್ನರಾಗಿದ್ದಾಗ ವಾತಾವರಣದಲ್ಲಿ ನಿಮ್ಮ ಮೂಲಕ ಆತ್ಮಿಕ ಸುಗಂಧ ಹರಡುತ್ತದೆ. ನಿಮ್ಮ ಮೂಲಕ ವಾತಾವರಣದಲ್ಲಿ ಆತ್ಮಿಕ ಸುಗಂಧ ಹರಡಬೇಕು. ಅಷ್ಟು ಬೇಹದ್ದಿನ ಪ್ರಾಪ್ತಿಯಲ್ಲಿ ನೀವು ಮಗ್ನರಾಗಿರಬೇಕು. ಒಳ್ಳೆಯದು. ಓಂ ಶಾಂತಿ.